ಪವಿತ್ರವಾದ ಅಲ್ ಉಮರ್ ಜುಮ್ಮಾ ಮಸ್ಜಿದ್ ನಡುಪದವು ಇದರ ಸನ್ನಿಧಿಯಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ತಾನೇ ನಿರ್ಗಮಿಸಿದಂತಹ ನಮಗೆ ಆದರಣೀಯರು ಬಹುಮಾನ್ಯರಾಗುವಂತಹ ಸೈಯದ್ ಝೈನುಲ್ ಅಬಿದೀನ್ ತಂಗಲ್ ಅವರ ದುಆ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತಂತಹ ಬಹುಮಾನ ಸೈಯದ್ ಫತಹುದ್ದೀನ್ ಸಹದೀರ್ ಅವರೇ, ಬಹುಮಾನದ ಅಲ್ ಐದ್ರೋಸಿ ತಂಗಲ್ ಅವರೇ, ಅತ್ಯಂತ ಗೌರವಿತ ಹಿರಿಯರು ಆಗಿರುವಂತಹ ಬಹುಮಾನದ MP ಉಸ್ತಾದ್ ಅವರೇ, ಜುಮ್ಮಾ ಮಸೀದಿಯ ಅಧ್ಯಕ್ಷ ಸನ್ಮಿತ್ರರು, ಈಗ ತಾನೇ ಪ್ರಾಸ್ತಾವಿಕ ಮಾತಾಡಿದಂಥ ನಮ್ಮ ಸನ್ಮಿತ್ರರಾಗಿರುವಂತಹ NS ಅಬ್ದುಲ್ ನಾಸೀರ್ ಹಾಜಿರ್ ಅವರೇ, ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತಂತಹ ಬಹುಮಾನದ ಜುನೇದ್ ಸಹದಿ ಉಸ್ತಾದ್ ಅವರೇ, ಬಹುಮಾನ ಉಸ್ಮಾನ್ ಮುಸ್ಲಿಯಾರ್ ಅವರೇ, ಅದೇ ರೀತಿ ಗೌರವ ಹಿರಿಯಾಗಿದ್ದ ಕುಂಜ್ ಹಾಜಾರ್ ಅವರೇ, ಶಾಫಿ ಮೊಹಮ್ಮದ್ ಹಾಜಿರ್ ಅವರೇ, ಅದು ಗೌರವ ಪ್ರೊಫೆಸರ್ ಇಸ್ಮಾಯಿಲ್ ಅವರೇ, ಗೌರವ TR ಖಾದರ ಖಾನ್ ಅವರೇ, ಬಹುಮಾನ ಅಬ್ದುಲ್ ರೆಹಮಾನ್ ಫೈಜೀರ್ ಅವರೇ, ಬಹುಮಾನ ಉಮರ್ ಸಹದೀರ್ ಅವರೇ, ಅದೇ ರೀತಿ ಈ ಬಹುಶಃ ಸಮಿತ ಅಂತ KK ನಾಸೀರ್ ಅವರೇ, ಉಪಾಧ್ಯಕ್ಷ ಅಂತ ಶರೀಫ್ ಅವರೇ, ಮೊಹಮ್ಮದ್ ರಶೀದ್ ಅರ್ಫಾನಿರ್ ಅವರೇ, ಐದರ್ ಲತೀಫರ್ ಅವರೇ, ಅದೇ ಮೊಹಮ್ಮದ್ ಫೈಜೀರ್ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಂತಹ ನಮ್ಮ ಆತ್ಮೀಯರು ಸನ್ಮಿತರು, ಈ ಒಂದು ಬದ್ರ್ ಇದರ ಖಿದ್ಮತುಲ್ ಇಸ್ಲಾಂ ಬದ್ರ್ ಕಮಿಟಿ ಇದರ ಅಧ್ಯಕ್ಷರು ಸನ್ಮಿತರಾಗಿರುವಂತಹ ನಜೀರ್ KM ರವರೇ, ಇನ್ನಿತ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಮುಂದಿರುವ ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಉಮ್ಮರಾಕಲೆ ಅವಾಗೆಲ್ಲ ನಮ್ಮ ಯುವಕ ಸನ್ಮಿತ್ರರೇ, ಹಾಗೂ ಬಹುಶಃ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಈ ಒಂದು ಪ್ರದೇಶ ಮತ್ತು ಈ ಒಂದು ಪವಿತ್ರ ಜುಮ್ಮಾ ಮಸೀದಿ ಅಡಿಯಲ್ಲಿ ಈ ಒಂದು ಭವ್ಯ ಮತ್ತು ಸುಂದರವಾದ ಮದ್ರಸ್ ಕಟ್ಟಡ ಅಷ್ಟು ಮಾತ್ರ ಅಲ್ಲ, ಇದೀಗ ಭವ್ಯವಾದ ಒಂದು ವಸತಿ ಸಂಕೀರ್ಣ ಇದೆಲ್ಲ ಕೂಡ ನೋಡುವಾಗ ನಿಜವಾಗಿ ಒಂದು ಮೊಹಲ್ಲದ ಮಸೀದಿ ಯಾವ ಒಂದು ಮಾದರಿ ಇರಬೇಕಂತೇಳಿ ಯಾರಿಗೆ ತೋರಿಸಿಕೊಡ್ಬೇಕಾದ್ರೆ ಅದು ನಡುಪದು ಜುಮ್ಮಾ ಮಸೀದಿ ಸರ್ವರು ಕೂಡ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಏನು ಪ್ರಮುಖವಾಗಿ ಬೇಕು, ಒಂದು ಅತ್ಯುತ್ತಮವಾದ ಒಂದು ಸುಸಜ್ಜಿತವಾದ ಒಂದು ಜುಮ್ಮಾ ಮಸೀದಿ, ನಮ್ಮ ಮಕ್ಕಳಿಗೆ ಇಲ್ಲಿ ಧಾರ್ಮಿಕ ಮೌಲ್ಯತೆಯ ಶಿಕ್ಷಣ ಕೊಡುವಂಥ ಒಂದು ಮದ್ರಸ, ಮತ್ತು ಇಲ್ಲಿಗೆ ಕೆಲಸ ನಿರ್ವಹಿಸುವಂಥ ನಮ್ಮ ಉಸ್ತಾದವರಿಗೆ ಒಂದು ಗೌರವಪೂರ್ವಕ ನಿಲ್ಲುವಂಥ ಒಂದು ಮನೆ, ಅದರ ಜೊತೆಯಲ್ಲಿ ಈ ಮಸೀದಿ ಮತ್ತು ಮದ್ರಸ ನಡೆಸಲಿಕ್ಕೆ ಬೇಕಾಗುವಂಥ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಈ ಒಂದು ವ್ಯವಸ್ಥೆ ನಿಜವಾಗಿ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಇದಕ್ಕೆ ಶ್ರಮಪಟ್ಟಂಥ ಬದ್ರ್ ಕಮಿಟಿಯ ಅಧ್ಯಕ್ಷರಿಗೂ, ಜಮಾತಿನ ಅಧ್ಯಕ್ಷರಿಗೂ ಮತ್ತು ಸಾಕು ಕೊಟ್ಟಂಥ ಪ್ರತಿಯೊಂದು ಹಿರಿಯರಿಗೆ, ಯುವಕ ಮಿತ್ರರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದಾಗಿ ಬಹುಶಃ ಇವತ್ತು ಬದ್ರ್ ಕಮಿಟಿಯ ಅಧ್ಯಕ್ಷ ಮತ್ತು ಸದಸ್ಯರು ಎಲ್ಲ ಯುವಕರು, ನಾನು ಬಹುಶಃ ಇವತ್ತು ಎಲ್ಲ ಈ ಊರಿನ ಹಿರಿಯರನ್ನು ಅಭಿನಂದಿಸಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅವತ್ತಿನ ಕಾಲದಲ್ಲಿ ಹಿರಿಯರೆಲ್ಲ ಒಂದು ಬಹುಶಃ ಇಲ್ಲಿ ಒಂದು ಸಮಿತಿ ಮಾಡಿ ಅವರ ಅಧೀನದಲ್ಲಿ ಒಂದು ಯುವಕರು ಬೇಕಂತೇಳಿ ಆ ಯುವಕ ಸಂಘಟನೆ ಮುಖಾಂತರ ಅವರಿಗೆ ಸ್ಪಷ್ಟವಾದ ಮಾರ್ಗದರ್ಶನ ಕೊಡುವ ಮೂಲಕ ಆ ಹಿರಿಯರ ಸೌಮ್ಯತೆ ಏನಿದೆ, ಹಿರಿಯರ ಕೊಟ್ಟಂಥ ಸಂಸ್ಕೃತಿ ಏನಿದೆ, ಮತ್ತು ಹಿರಿಯರ ಅವತ್ತಿನ ಕಾಲದ ಹೇಗೆ ಒಂದು ಜಮಾತನ್ನು ಒಗ್ಗಟ್ಟಿಂದ ನಡೆಸ್ತಾ ಇದ್ದರು, ಆ ಹಿರಿಯರು ಯುವಕ ಮತ್ತು ಮಕ್ಕಳಿಗೆ ಯಾವ ರೀತಿಯ ಒಂದು ದಿಕ್ಸೂಚಿ ಸಂದೇಶವನ್ನು ಕೊಡ್ತಾ ಇದ್ರು, ಅದೆಲ್ಲ ಇವರು ಅದೊಂದು ಅತ್ಯುತ್ತಮವಾಗಿ ಇದ್ದ ಕಾರಣವೇ ಯುವಕರು ಕೂಡ ಅದೇ ರೀತಿಯ ಮೇಲೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇಲ್ಲಿ ಇವತ್ತು ಈ ಒಂದು ಬದ್ರ್ ಕಮಿಟಿ ಯುವಕರು ಇದೆಲ್ಲ ಇವತ್ತು ನಿಭಾಯಿಸಲಿಕ್ಕೆ ಸಾಧ್ಯವಾದರೆ ಅದು ಈ ಊರಿನ ಅತ್ಯಂತ ಹಿರಿಯರು ಇವತ್ತು ನಮ್ಮಲ್ಲಿ ಇರಲಿಕ್ಕಿಲ್ಲ, ಕೆಲವರು ಇರ್ಬೋದು, ಅವರು ಕೊಟ್ಟಂಥ ಅವರ ವ್ಯಕ್ತಿತ್ವದ ಪ್ರತಿಬಿಂಬವಾಗಿ ನಮ್ಮ ಯುವತ್ ಜನನ ಕಾಣಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಏನಾದರೂ ಅವತ್ತಿನ ಹಿರಿಯರು ಮತ್ತು ಉಲೇಮಾಗಳು ಅಲ್ಲಿ ಚರ್ಚೆ ಮಾಡಿಕೊಂಡು ಇದ್ದರೆ ಯುವಕರು ಇದತ್ತೆ ಆಗಲಿಕ್ಕಿತ್ತ, ಯುವಕರು ಕೂಡ ದಿಪ್ಪ ಪರಿಸ್ಥಿತಿ. ಅವತ್ತಿನ ಹಿರಿಯರ ಆ ವ್ಯಕ್ತಿತ್ವದ ಪ್ರತಿಬಿಂಬವಾಗಿ ಈ ಬದ್ರ್ ಕಮಿಟಿಯ ಯುವಕರು ತಮ್ಮ ಕೆಲಸ ಇವತ್ತು ನಿರ್ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಡೀ ನಡುಪದ ಜಮಾತಿಯದ ಹೆಮ್ಮೆ ಪಡ್ಕೊಳ್ಬೇಕು, ಸಣ್ಣ ಯುವಕರು ಮತ್ತು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಕಟ್ಟಿದಂಥ ಮದ್ರಸ ಇರಲಿ, ಇಲ್ಲಿ ಕಟ್ಟಿದಂಥ ವಸತಿ ಸಂಕೀರ್ಣ ಇರಲಿ, ಅದು ಬರೀ ಉಸ್ತಾದವರಿಗೆ ಮನೆ ಕೊಡುವಂಥದ್ದು ಮಾತ್ರ ಅಲ್ಲ, ಇದು ನಿಮ್ಮ ಇಡೀ ಸಮುದಾಯದ ದೊಡ್ಡ ಮಸ್ತ್ ಆಸ್ತಿ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಟ್ಸ್ ಅ ಕ್ಯಾಪಿಟಲ್ ಎಸೆಟ್. ಇದು ನಿಮ್ಮ ಆರ್ಥಿಕವಾದ ಸಂಪತ್ತನ್ನು ಈ ಬದ್ರ್ ಕಮಿಟಿಯವರೆಲ್ಲರ ಸಹಕಾರ ಪಡ್ಕೊಂಡು ಇವತ್ತು ಕಟ್ಟಿದ್ದಾರೆ. ಯಾಕಂತ ಹೇಳಿದರೆ ಈಗ ಇದರ ವ್ಯಾಲ್ಯೂ ಎಷ್ಟಕ್ಕೆ ನೀವು ಕಟ್ಟಿದ್ದು?
ಆಯಿತು 50 ಲಕ್ಷ, 5ರಲ್ಲಿ ಲ್ಯಾಂಡ್ ವ್ಯಾಲ್ಯೂ ಸೇರಿದಾಗ ಒಂದು 75 ಲಕ್ಷ. ಈಗೆದು ನಿಮ್ಮ ಆಸ್ತಿ ಸಂಪತ್ತಿನ ವ್ಯಾಲ್ಯೂ ಎಷ್ಟಿದೆ? 75 ಲಕ್ಷ ಇದೆ. ಇಲ್ಲಿ 10 ವರ್ಷದಂಥ ಸಣ್ಣ ಮಕ್ಕಳು ಅವ್ರು 30 ವರ್ಷ ಆಗುವಾಗ ಇದರ ವ್ಯಾಲ್ಯೂ 7.5 ಕೋಟಿ ರೂಪಾಯಿ ಆಗುವಂಥ ಪರಿಸ್ಥಿತಿ. ದೊಡ್ಡ ನಿಮ್ಮ ಆಸ್ತಿ ಸಂಪತ್ತಿದು. ಇಟ್ ಇಸ್ ಆನ್ ಕ್ಯಾಪಿಟಲ್ ಅಸೆಟ್. ಆರ್ಥಿಕತೆ ಶಕ್ತಿತೆ ಒಂದು ದೊಡ್ಡ ಮಟ್ಟದೊಂದು ಸಂಪತ್ತಾಗಿ ಇವತ್ತು ನಿರ್ಮಾಣ ಇವತ್ತು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇದು ಎಲ್ಲ ಯಾಕೆ ಕಾರಣ ಆಗ್ತದೆ ಅಂತ ಹೇಳಿದರೆ, ಎಲ್ಲರಿಗೂ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಇದ್ದ ಕಾರಣ ಇದು ಸಾಧ್ಯವಾಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಡುಪದವಿನ ಅಭಿಮಾನವೇ ಅದು ನಿಮ್ಮ ಒಗ್ಗಟ್ಟೆ ನಿಮಗೆ ದೊಡ್ಡ ಮಟ್ಟದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ನಾನು ಯಾವಾಗಲೂ ನೋಡ್ತಾ ಇದ್ದೇನೆ, ಹಿರಿಯರ ಕೆಲಸ ಮಾಡ್ತಾ ಇದ್ದಾರೆ. ಮಸೀದಿಯ ಉಲೇಮಾಗಳು ಖತೀಬರು ಅವರವರ ಕೆಲಸ ಆಗ್ತಾಯಿದೆ. ಎಲ್ಲ ಯುವಕರು ಏನು ಬೇಕು ಅವರವರಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಪ್ರೀತಿ ಹೋಗುವಂಥ ದೊಡ್ಡ ಮಟ್ಟದ ಮಾದರಿ ಒಂದು ಇವತ್ತು ಕೇಂದ್ರ ಸ್ಥಳ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಿಮ್ಮ ಈ ವ್ಯಕ್ತಿತ್ವ ಮತ್ತು ನಿಮ್ಮ ಈ ಮಾದರಿಯ ಕೆಲಸ ಅದು ಬರೀ ನಡುಪದೋಗೆ ಮಾತ್ರ ಸೀಮಿತವಾಗಬಾರ್ದು. ನೀವು ಈ ಸಮುದಾಯದ ಒಂದು ರಾಯಭಾರಿಗಳಾಗಿ ಪಕ್ಕದ ಸುತ್ತಮುತ್ತಲಿನ ಜಮಾತ್ ಒಂದು ಮೊಹಲದಲ್ಲಿ ಕೂಡ ಆ ಯುವಕರನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಭಾಳಷ್ಟು ಇವತ್ತು ಇಂಜಿನಿಯರ್, ಅಡ್ವೊಕೇಟ್, ಡಾಕ್ಟರ್ ಅನ್ನೋ ಭಾಳಷ್ಟು ಯುವಕರು ಈ ಒಂದು ನಡುಪದ ಈ ಮಸೀದಿಯಲ್ಲೇ ಬಹುಶಃ ಇವತ್ತು ಡಿಗ್ರಿ ಪಡೆದಂಥ ಯುವಕರಿದ್ದಾರೆ. ನಿಮ್ಮ ಅತ್ಯುತ್ತಮ ಸದ್ಬುದ್ಧಿ ಮತ್ತು ನಿಮ್ಮ ಸತ್ವಜಗಳು, ನಿಮ್ಮ ಶ್ರಮಗಳು ಅದನ್ನು ಬಹುಶಃ ಈ ಮಹಲದಲ್ಲಿ ನಾವು ಉಪಯೋಗ ಮಾಡುವ ಜೊತೆಯಲ್ಲಿ ಪಕ್ಕದ ಜಮಾತಿನಲ್ಲಿ ಕೂಡ ಇದನ್ನು ಪ್ರತಿಬಿಂಬವಾಗಿ ತೋರಿಸುವಂಥ ಕೆಲಸ ನಿಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜುಮೇರವರು ಇದ್ದಾರೆ, ಇಲ್ಲಿ ನೋಡಿ ಕಲಿಬೇಕು. ನೀವು ತಲಮುಗರ್ನವ್ರು ಅಲ್ಲಿ ಯುದ್ಧ ಮಾಡೋದಲ್ಲ ಕೂತ್ಕೊಂಡು. ಇದಕ್ಕೆ ಏನಾಗ್ತದೆ ಯುದ್ಧ ಮಾಡಿದರೆ ನನಗೆ ಗೊತ್ತಾಗಿದೆ ನಿಮಗೆ. ಇಲ್ಲಿ ಒಗ್ಗಟ್ಟಿದ್ರೆ ಏನಾಗ್ತದೆ, ಈ ರೀತಿಯ ಕಟ್ಟಡ, ಈ ರೀತಿಯ ಮದ್ರಸ ಇಲ್ಲಿ ನಿರ್ಮಾಣ ಆಗ್ತದೆ ಒಗ್ಗಟ್ಟಿದ್ರೆ. ಒಗ್ಗಟ್ಟಿಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ ಅದು ಬಹುಶಃ ಇವತ್ತು ನಾನೊಂದು ಉದಾಹರಣೆಗೆ ಹೋಗಿ ಭಾಳಷ್ಟು ಬೇರೆ ಬೇರೆ ಕಡೆ ಇರ್ಬೋದು. ಅದಕ್ಕೆ ಎಲ್ಲ ಯುವಕರು ಉಲೇಮಾಗಲ ಮತ್ತು ಉಮರಕ್ಕಲ ಮಾರ್ಗದರ್ಶನದಲ್ಲಿ ತಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಅತ್ಯಂತ ಸತ್ವಾಗಿದ್ದುಕೊಂಡು ಎಲ್ಲ ಯುವಕರನ್ನು ಅತ್ಯುತ್ತಮವಾದ ಸತ್ವ ಬೆಳೆಸಿಕೊಳ್ಳುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇದರ ಅಧ್ಯಕ್ಷ ಅಂತ ನಾಸಿರಲ್ಲಿ, ಬಹುಶಃ ನಮ್ಮ ನಜೀರ್ ಮಠದ ಈ ಭದ್ರ ಕಮಿಟಿ ಅಧ್ಯಕ್ಷರಲ್ಲಿ ಎಲ್ಲ ಊರವರು ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸಿ, ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯ ಒಂದು ಏಕತೆ ಒಂದು ಪ್ರದೇಶವಾಗಿ ಇವತ್ತು ತಗೊಂಡು ಇನ್ನು ಮುಂದಕ್ಕೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ಆಗಲಿ. ನಾನು ಕೂಡ ಮೊನ್ನೆ ಅವನಿಗೆ ನಾಸರಿಗೆ ಫೋನ್ ಮಾಡಿ ಹೇಳಿದ್ದೆ, ಬಹುಶಃ ಇಲ್ಲಿ ನಿಮಗೇನಾದ್ರು ಆಗೋದಾದರೆ ಆ ಒಂದು ಗಾರ್ಮೆಂಟ್ ಇಲ್ಲಿ ಮೇಲೆ ಜಾಗ ಇದೆ, ಅದರಲ್ಲಿ ಶೀಟಾಗಿ ನಿಂತ್ಕೊಂಡು ಮಾಡೋದಾದರೆ ಒಂದು 30 ಅಲ್ಲಿದೆ, ಒಂದು 40-50 ಮಿಷಿನ್ ಹಾಕಿಕೊಂಡು ಮಾಡಿದೆ. ಏನು ಜಾಸ್ತಿ ಏನು ಖರ್ಚೇನು ಆಗೋದಿಲ್ಲ. ಇದಕ್ಕೆ ಮ್ಯಾಕ್ಸಿಮಮ್ ಅಂದರೆ 10-12 ಲಕ್ಷ ರೂಪಾಯಿ ಆಗ್ಬೋದು. 30 ಮಿಷಿನ್ ಹಾಕಿದರೆ ಇಲ್ಲಿ ನಮ್ಮ ಸೋದರಿಯರು ಮನೆಯಲ್ಲಿದ್ದಾರೆ, ಅವರಿಗೆ ತಿಂಗಳು 20,000 ದುಡಿಲಿಕ್ಕೂ ಕೂಡ ಆಗ್ತದೆ. ನಿಮಗೊಂದು ಗಾರ್ಮೆಂಟ್ ಉದ್ಯಮವೂ ಕೂಡ ಅಲ್ಲಿ ಕೂಡ ನಿಮಗೆ ಇನ್ಕಮ್ ಬರ್ತದೆ. ಗಾರ್ಮೆಂಟ್ ಒಂದು ಸಂಸ್ಥೆಯಾಗಿ ಇವತ್ತು ಪರಿವರ್ತನೆ. ಯಾಕಂತ ಹೇಳಿದರೆ ಇದು ನಾನು ಭಾಳಷ್ಟು ನಾನು ಮೊನ್ನೆ ನಾನು ಗೌರಬಿದ್ದನಲ್ಲಿ ಉದ್ಘಾಟನೆ ಮಾಡಿದ್ದೆ, ಅವನನ್ನು ನಾನು ಕರೆಸಿದ್ದೆ, ಇರ್ತಿದ್ದಾರೆ. ಅವರು ಪಡೆದುಕೊಂಡು ನಾವು ಮುಂದೆ ಹೋದರೆ ಭವಿಷ್ಯದಲ್ಲಿ ಸೋದರಿ ಯಾರು ಇರ್ತಿದ್ದಾರೆ ಅವರೆಲ್ಲರಿಗೂ ಕೂಡ ತಿಂಗಳಿಗೆ 20,000 ಅವರ ಕೈಗೆ ಒಂದು ಆರ್ಥಿಕವಾದ ಪರಿಸ್ಥಿತಿ ಬಂದಾಗ ತನ್ನಿಂತಾನೇ ಊರು ಬೆಳಗುವಾಗುವಂಥ ಅವಕಾಶ ಖಂಡಿತ ಆಗ್ತದೆ. ಆ ಒಂದು ಯೋಜನೆ ಈ ಮುಂದಿನ ಒಂದು ವರ್ಷದ ಈ ಒಂದೊಂದು ವರ್ಷದ ಒಂದೊಂದು ಮಾಡ್ತಾ ಇದ್ದೀರಾ. ಈ ಒಂದು ಮುಂದಿನ ವರ್ಷಕ್ಕೆ ಇದು ನಿಮ್ಮ ಟಾರ್ಗೆಟ್ ಆಗಬೇಕು. ನೀವೆಲ್ಲ ಮನಸ್ಸು ಮಾಡಿದ್ರೆ 6 ತಿಂಗಳಲ್ಲೇ ಇದನ್ನು ಮಾಡ್ತೀರೆಂಬ ಗ್ಯಾರಂಟಿ ನನಗೆ ಖಂಡಿತವಾಗಿ ಗೊತ್ತಿದೆ. ಎಲ್ಲ ಕೂಡ ಇದ್ದಾರೆ, ನಮ್ಮ ನಜರ್ ಇದ್ದಾರೆ, ಇವರೆಲ್ಲ ಯುವಕರೆಲ್ಲ ತಾವು ಇದ್ದೀರಿ. ಎಲ್ಲ ಕೂಡ ಅದಕ್ಕೆ ಕೈ ಜೋಡಿಸಿಕೊಂಡು ಇದು ನಿಮ್ಮ ಜಮಾತಿನ ಮತ್ತು ಮೊಹಲದ ಗೌರವ ಇದಂಥ TR ಕಾದ ಒಂದು ಬಲ. ಆಗ ನಾವೆಲ್ಲ ಇವರೆಲ್ಲ ಯುವಕರಾಗಿದ್ದಾಗ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ನಮ್ಮ ಹಿರಿಯರಿದ್ದಾರೆ. ಎಲ್ಲ ಇದನ್ನು ಸೇರಿಕೊಂಡು ಒಟ್ಟಿಗೆ ತಗೊಂಡು ಕೆಲಸ ಬಹುಶಃ ನಿಮ್ಮಿಂದ ಆಗಲಿ ಅಂತ ನಾನು ಕೂಡ ಹೇಳಿಕೊಳ್ತಾ, ಬಹುಶಃ ನಾವು ಶಾಸಕ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ದುವ ಮುಖಾಂತರ ತಾವೆಲ್ಲ ಕೊಟ್ಟ ಏನೇ ಬಹುಶಃ ನಾವಿಲ್ಲಿ ನಿಮ್ಮ ಅಭಿವೃದ್ಧಿ ಹೇಳಿದ್ದೇವ, ಬಹುಶಃ ಮಂಗಳೂರು ನಗರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಇದೆ ಅದಕ್ಕಿಂತ ಕಡಿಮೆ ನಡು ಪದವಿಯನ್ನು ಕೂಡ ಎಲ್ಲ ಕೊಡೆಯಲ್ಲಿ ಆಗಿದೆ ಅಲ್ವಾ. ಎಲ್ಲ ಮೂಲೆ ಮೂಲೆಗೆ ರಸ್ತೆ ಆಗಿದೆ, 24 ಗಂಟೆ ಕುಡಿಯೋ ನೀರಿನ ಪರಿಸ್ಥಿತಿ ಕೂಡ ಆಗಿದೆ, ಕರೆಂಟು ಕೂಡ ಇವತ್ತು
ಬರ್ತಾ ಇದೆ. ಸೊ ಏನೆಲ್ಲ ವ್ಯವಸ್ಥೆ ನಗರದಲ್ಲಿದೆ ಆ ಎಲ್ಲ ವ್ಯವಸ್ಥೆ ಕೂಡ ನಮಗೆ ಇಲ್ಲಿ ಆಗುವಂಥ ವಿಚಾರಕ್ಕೆ ಇವತ್ತು ಆಗುವಂಥದ್ದು. ಅದಕ್ಕೂ ನನಗೆ ಅತ್ಯಂತ ಹೆಮ್ಮೆ ಅಂತ ನಾನು ಕೂಡ ಹೇಳಿಕೊಳ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಅದೊಂದು ಮಾದರಿಯಾದೊಂದು ಪ್ರದೇಶ ಮತ್ತು ಮಾದರಿ ಕ್ಷೇತ್ರವಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ನಮ್ಮೆಲ್ಲರ ಸಹಕಾರದ ಅಗತ್ಯ ಅಂತ ಹೇಳಿಕೊಳ್ತಾ, ಬಹುಶಃ ಇವತ್ತು ಕುಡಿಯೋರಿನ ಯೋಜನೆ ನೇರವಾಗಿ ತುಂಬೆಯಿಂದ ಈಗಾಗಲೇ ಬಂದು ನಿಮಗೆ ಈಗ ಕನೆಕ್ಷನ್ ಈಗಾಗಲೇ ಆಗಿದೆ. ಈಗ ಟ್ರಯಲ್ ರೌಂಡಲ್ಲೆಲ್ಲ ನಡೀತಾ ಇದೆ. ಮುಂದಿನ ವರ್ಷ ಮಾನ್ಯ ಮುಖ್ಯಮಂತ್ರಿ ಕರೆಸಿಕೊಂಡು ಅದಕ್ಕೆ ನಾವು ಚಾಲನೆ ಕೊಡುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೇವೆ ಅಂತ ನಾನು ಹೇಳ್ಕೊಳ್ತಾ, ಯಾವೊಂದು ಒಗ್ಗಟ್ಟು ಪ್ರೀತಿ ವಿಶ್ವಾಸ ಇದೆಯಾ ಅದನ್ನು ತಾವು ಶಾಶ್ವತವಾಗಿ ಮುಂದುವರಿಸಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಹಮ್ಮಿಕೊಳ್ಬೇಕು. ಒಂದು ಊರಲ್ಲಿ 100ಕ್ಕೂ 100 ಜನ ಎಲ್ಲರೂ ಕೂಡ ಸರಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸರಿ ಇಲ್ಲದಿದ್ದರೆ ಅವನು ಹತ್ತಿರ ಮಾಡಿ ಕರೆಸಿ ಅವನು ಸರಿಪಡಿಸುವ ಜವಾಬ್ದಾರಿಯನ್ನು ಯುವ ಜನಾಂಗ ಇವತ್ತು ಹಮ್ಮಿಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರ ಬುದ್ಧಿ ಕೂಡ ಸರಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏನು ನಮ್ಗೆ ಗೊತ್ತಾದರೆ ಸ್ವಲ್ಪ ಮಾಡೋ ದುಶ್ಚಾಟ ಇವನಿಗಿದೆ ಅಂತ ಹೇಳಿ ಅವನು ಕರೆಸಿಕೊಂಡು ಸರಿಪಡಿಸಿಕೊಂಡು ಕೌನ್ಸಿಲಿಂಗ್ ಮಾಡಿಕೊಂಡು ನಿಮ್ಮ ಜಮಾತಿನ 100ಕ್ಕೂ 100 ಪರ್ಫೆಕ್ಟ್ ಇರುವಂತಹ ವಾತಾವರಣ ತಾವೆಲ್ಲ ನಿಮ್ಮ ಜವಾಬ್ದಾರಿಯೆಲ್ಲ ಹಮ್ಮಿಕೊಳ್ಬೇಕಂತ ನಾನು ಇವತ್ತು ಕೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಿಮ್ಮ ಅಧ್ಯಕ್ಷರು ಈಗಾಗಲೇ ಬಹುಶಃ ನಮ್ಮ ಮದ್ರಸಲ್ಲಿ ಕಲಿಯುವಂಥ ಉಸ್ತಾದರ ಆ ಒಂದು ಸಮಸ್ಯೆ ನೋಡಿಕೊಂಡು ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಆರ್ಥಿಕವಾಗಿ ಸಂಬಂಧಪಟ್ಟಂಥ ವಿಚಾರ ಇವತ್ತು ಆಗಿದೆ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಕಡೆ ಕೊಟ್ಟರೆ ಈ ರಾಜ್ಯದ ಎಲ್ಲ ಕಡೆಗೆ ಇವತ್ತು ಕೊಡುವಂಥ ವಿಚಾರ ಇವತ್ತು ಆಗಬೇಕು. ಸೊ ಖಂಡಿತವಾಗಿಯೂ ಈ ಒಂದು ವಿಚಾರನೂ ಕೂಡ ನಾನು ಬಹುಶಃ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಸಚಿವರು ಮತ್ತು ನಮ್ಮ ಮಂತ್ರಿಗಳು ಕೂಡ ನಮ್ಮ ಮುಖ್ಯಮಂತ್ರಿಗಳು ಚರ್ಚೆ ಮಾಡೋ ಕೆಲಸವನ್ನು ಖಂಡಿತವಾಗಿ ನಾನು ವಹಿಸ್ತೇನೆ ಅಂತ ಹೇಳಿಕೊಂಡು, ಮತ್ತೊಮ್ಮೆ ನಿಮ್ಮೆಲ್ಲರ ದುವಾ ಸಾಕನನ್ನು ಅರ್ಚಿಸಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.